ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 1 ಪೂರ್ಣಾಂಕಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 1.3ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಇವೆಲ್ಲ ಲೆಕ್ಕಗಳು ಪೂರ್ಣಾಂಕಗಳ ಭಾಗಾಕಾರದ ಮೇಲೆ ನಿಂತಿದ್ದಾವೆ. ಒಂದನೇ ಲೆಕ್ಕ ಓದೋಣ. ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಎನೇ ಲೆಕ್ಕ -30 / 10. ಇದನ್ನ ಎಕ್ಸೈಜ್ನಲ್ಲಿ ಯಾವ ರೀತಿ ಮಾಡೋಣ. ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲೇ ಭಾಗಿಸ್ಬೋದು. 10 1 10, 10 3 30 ಅಂತ 3 ಅಂತ ಇಡ್ಬೋದು. ಅಥವಾ -30ನ್ನು ಅಂಶದಲ್ಲಿ ಬರ್ಕೊಂಡು 10ನ್ನು ಛೇದದಲ್ಲಿ ಬರ್ಕೊಂಡು 10 1 10, 10 3 30 ಈ ರೀತಿನಾದರೂ ಭಾಗಿಸ್ಬೋದು. ಜೊತೆಗೆ ನೀವು ಇಲ್ಲಿ ಪೂರ್ಣಾಂಕಗಳ ಭಾಗಾಕಾರ ಮಾಡ್ಬೇಕಾದ್ರೆ ನೀವು ಚಿಹ್ನೆಗಳ ಭಾಗಾಕಾರನೂ ಮಾಡಬೇಕಾಗುತ್ತೆ. ಯಾವ ರೀತಿ ಚಿಹ್ನೆಗಳ ಗುಣಾಕಾರ ಇರುತ್ತೋ ಅದೇ ರೀತಿ ಚಿಹ್ನೆಗಳ ಭಾಗಾಕಾರನೂ ಇರುತ್ತದೆ. ಪ್ಲಸ್ಸನ್ನು ಪ್ಲಸ್ಸಿಂದ ಭಾಗಿಸಿದಾಗ ಪ್ಲಸ್ಸೇ ಬರುತ್ತೆ, ಪ್ಲಸ್ಸನ್ನು ಮೈನಸ್ಸಿಂದ ಭಾಗಿಸಿದಾಗ ಮೈನಸ್ಸು, ಮೈನಸ್ಸನ್ನು ಪ್ಲಸ್ಸಿಂದ ಭಾಗಿಸಿದಾಗ ಮೈನಸ್ಸು, ಮೈನಸ್ಸನ್ನು ಮೈನಸ್ಸಿಂದ ಭಾಗಿಸಿದಾಗ ಪ್ಲಸ್ಸು. ಅಂದರೆ ಚಿಹ್ನೆ ಒಂದೇ ಇದ್ದರೆ ಪ್ಲಸ್ಸು, ಚಿಹ್ನೆ ಬೇರೆ ಇದ್ದರೆ ಮೈನಸ್ ಬರುತ್ತೆ. ಇಲ್ಲಿ ಮೇಲ್ಗಡೆಗೆ ಮೈನಸ್ ಇದೆ, ಕೆಳಗಡೆಗೆ ಚಿಹ್ನೆ ಏನೂ ಇಲ್ಲ ಅಂದರೆ ಅಲ್ಲಿ ಪ್ಲಸ್ ಇರ್ತದೆ. ಮೈನಸ್ಸನ್ನು ಪ್ಲಸ್ಸಿಂದ ಭಾಗಿಸಿದಾಗ ಮೈನಸ್ ಬರುತ್ತೆ. ಅಂದರೆ ಎರಡೂ ಚಿಹ್ನೆ ಬೇರೆ ಇದ್ದಾಗ ಮೈನಸ್ ಬರುತ್ತೆ. ಎರಡನೇದು ನೋಡೋಣ. 50 / -5. 50ನ್ನು ಮೇಲೆ ಕೆಳಗೆ -5 ಬರ್ಕೊಂಡ್ವಿ. ಇಲ್ಲಿ ಪ್ಲಸ್ ಮೇಲಿದೆ, ಕೆಳಗೆ ಮೈನಸ್ ಇದೆ, ಚಿಹ್ನೆ ಬೇರೆ ಇದೆ, ಉತ್ತರ ಮೈನಸ್ ಬರುತ್ತೆ. 5 1 5, 5 1 5, 5 0 0, 10 ಉತ್ತರ. ನೆಕ್ಸ್ಟ್ ಸಿನೇ ಲೆಕ್ಕ. -36ನ್ನು -9ರಿಂದ ಭಾಗಿಸೋದು. ಇದಾಲೆ ಮೇಲೆ ಕೆಳಗೆ ಬರ್ಕೊಂಡಿದ್ದೀನಿ. ಈ ಚಿಹ್ನೆ ಒಂದೇ ಇದೆ, ಮೈನಸ್ಸನ್ನು ಮೈನಸ್ಸಿಂದ ಭಾಗಿಸಿದಾಗ ಪ್ಲಸ್ ಬರುತ್ತೆ. 9ರಿಂದ 36ನ್ನು ಭಾಗಿಸೋಣ. 9 1 9, 9 4 36. ನೆಕ್ಸ್ಟ್ -49ನ್ನು 49ರಿಂದ ಭಾಗಿಸೋಣ. ಮೇಲ್ಗಡೆಗೆ ಮೈನಸ್ಸು, ಕೆಳಗಡೆಗೆ ಪ್ಲಸ್. ಇದು ಏನಿಲ್ಲ ಅಂದರೂ ಪ್ಲಸ್ ಇರುತ್ತದೆ. ಎರಡೂ ಚಿಹ್ನೆ ಬೇರೆ ಇದ್ದಾಗ ಉತ್ತರ ಮೈನಸ್ ಬರುತ್ತೆ. 49 1 49, 49 1 49. ಮೊದಲೇ ಚಿಹ್ನೆ ಭಾಗಿಸ್ಕೋಬೇಕು, ಆಮೇಲೆ ಸಂಖ್ಯೆ ಭಾಗಿಸ್ಬೇಕು. ನೆಕ್ಸ್ಟ್ ಇಲ್ಲಿ 3 ಸಂಖ್ಯೆಗಳಿದಾವೆ. -31 / ಆವರಣದಲ್ಲಿ -31 + -1 ಅಂದರೆ ಇವೆರಡು ಕೂಡಬೇಕು ಅಂತ. ಇಲ್ಲಿ ಪ್ಲಸ್ ಇರೋದ್ರಿಂದ ಕೂಡಬೇಕು. -30 -1 ಎರಡೂ ಕೂಡಿದ್ರೆ -31, ಯಾಕಂದರೆ ಎರಡು ಮೈನಸ್ ಇರೋದ್ರಿಂದ -31. ಇಲ್ಲಿ -31ನ್ನು -31ರಿಂದ ಭಾಗಿಸೋಣ. ಮೇಲೆ ಕೆಳಗೆ ಬರ್ಕೊಳ್ಳೋಣ. -/ ಪ್ಲಸ್ ಆಗುತ್ತೆ. ಎರಡು ಚಿಹ್ನೆ ಒಂದೇ ಇದೆ, ಪ್ಲಸ್ ಆಗುತ್ತೆ. 31 1 31, 31 1 31, 1 ಬರ್ಕೊಂತೀವಿ. ಕೆಳಗೆ 1 ಬರಲಿಲ್ಲ ಅಂದರೂ ನಡೀತದೆ. ನೆಕ್ಸ್ಟ್ ಈನೇ ಲೆಕ್ಕ. 13 / -2 + 1 ಅಂದರೆ ಮೊದಲೇ ಆವರಣದಲ್ಲಿರ್ತಕ್ಕಂಥದ್ದನ್ನು ಕೂಡಬೇಕು. ಇಲ್ಲಿ -2 ಇದೆ, 2ಕ್ಕೆ ಮೈನಸ್ ಇದೆ, ಇಲ್ಲಿ 1ಕ್ಕೆ ಪ್ಲಸ್ ಇದೆ. ಅಂದರೆ ಚಿಹ್ನೆ ಬೇರೆ ಇದ್ದಾಗ ಕಳಿಬೇಕು. 2ರಾಗೆ 1 ಹೋದರೆ 1, ದೊಡ್ಡದ್ರ ಚಿಹ್ನೆ ಮೈನಸನ್ನು ಉತ್ತರ ಕಡಿತೀವಿ -1. 13ನ್ನು -1ರಿಂದ ಭಾಗಿಸಿದಾಗ ಇಲ್ಲಿ ಸಂಖ್ಯೆ ಭಾಗಿಸಿದರೆ ಮತ್ತು 13 ಬರ್ತದೆ, ಚಿಹ್ನೆ ಭಾಗಿಸಿದರೆ ಮೈನಸ್ ಬರುತ್ತೆ. ಅಂದರೆ ಎರಡೂ ಚಿಹ್ನೆ ಬೇರೆ ಇರೋದ್ರಿಂದ -13. ನೆಕ್ಸ್ಟ್ ಎಫ್ನೇ ಲೆಕ್ಕ. 0ನ್ನು -12ರಿಂದ ಭಾಗಿಸಿದರೆ 0ಯೇ ಬರ್ತದೆ. ನೆಕ್ಸ್ಟ್ ಹೆಚ್ಚನೇ ಲೆಕ್ಕ. -36 / 12. -36ನ್ನು ನಾವು ಮೊದಲೇ 12ರಿಂದ ಭಾಗಿಸೋಣ, ಆಮೇಲೆ -3ರಿಂದ ಭಾಗಿಸೋಣ. 12 1 12, 12 3 36 ಆಗುತ್ತೆ. ಉತ್ತರ -3 ಉಳಿತು. / ಈ ಕಡೆಗೆ 3. 3ರಿಂದ 3ನ್ನು ಭಾಗಿಸಿದಾಗ 3ರಿಂದ 3ನ್ನು ಭಾಗಿಸೋಣ. 3 1 3, 3 1 3, -1 ಉಳಿತು. ನೆಕ್ಸ್ಟ್ 5ನೇ ಲೆಕ್ಕ. -6 + 5 / -2 + 1. ಇಲ್ಲಿ -6 + 5 ಅಂದರೆ ಕೂಡಬೇಕು. ಚಿಹ್ನೆ ಬೇರೆ ಇದೆ. 6ಕ್ಕೆ ಚಿಹ್ನೆ ಮೈನಸ್ ಇದೆ, 5ಕ್ಕೆ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಇರೋದ್ರಿಂದ ಕಳಿಬೇಕು. 6ರಾಗೆ 5 ಹೋದರೆ 1. ಇಲ್ಲೂ ಅಷ್ಟೇ, ಚಿಹ್ನೆ ಬೇರೆ ಇದೆ, ಕಳಿಬೇಕು. -2ರಾಗೆ 1 ಹೋದರೆ -1. ಎರಡೂ -1 / ಮಾಡಿದರೆ -1ಕ್ಕೂ -1ಕ್ಕೂ ಹೋಗಿ +1 ಉಳಿತದೆ. ಅಂದರೆ ಎರಡೂ ಚಿಹ್ನೆ ಒಂದೇ ಇದೆ, ಭಾಗಿಸಿದರೆ ಪ್ಲಸ್ ಬರ್ತದೆ. 1ಕ್ಕೂ 1ಕ್ಕೂ ಭಾಗಿಸಿದರೆ ಒಂದೇ ಉತ್ತರ, +1. ನೆಕ್ಸ್ಟ್ ಎರಡನೇ ಮೇನು. ಮುಂದೆ ನೀಡಿರುವ ಪ್ರತಿ A, B ಮತ್ತು C ಬೆಲೆಗೆ A / B + C
ಈಸ್ ನಾಟ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಎಂಬುದನ್ನು ಪರಿಶೀಲಿಸಿ. ಅಂದರೆ ಇದು ವಿಭಾಜಕ ನಿಯಮ, ಗುಣಾಕಾರ ಮತ್ತು ಸಂಕಲನ ಸೇರಿ ಅದನ್ನು ಪ್ರೂವ್ ಮಾಡ್ಬೋದು. ಆದರೆ ಇಲ್ಲಿ ಡಿವೈಡೆಡ್ ಬೈ ಅಂದರೆ ಭಾಗಾಕಾರದಲ್ಲಿ ವಿಭಾಜಕ ಗುಣ ಬರೋದಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಎ ಬೆಲೆ ಕೊಟ್ಟಿದ್ದಾನೆ, ಬಿ ಬೆಲೆ ಕೊಟ್ಟಿದ್ದಾನೆ, ಸಿ ಬೆಲೆ ಕೊಟ್ಟಿದ್ದಾನೆ. ಎರಡು ಸಾರಿ ನಾವು ನೋಡಬೇಕು, ಎರಡು ಬೇರೆ ಬೇರೆ ಬೆಲೆಗಳಲ್ಲಿ. ಒಂದನೇದು ಎ ಬೆಲೆ 12 ಹಾಕೋಣ, ಬಿ ಬೆಲೆ -4 ಹಾಕೋಣ, ಸಿ ಬೆಲೆ 2 ಹಾಕೋಣ. ಕೊಟ್ಟಿರ್ತಕ್ಕಂಥ ಹೇಳಿಕೆ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಈಸ್ ನಾಟ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ. ಇದು ಎಡಭಾಗ ಅಂದರೆ LHS ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗದವನ್ನು ನೋಡೋಣ. ಎ ಬದಲಿಗೆ 12 ಹಾಕಿದ್ವಿ, ಬಿ ಬದಲಿಗೆ -4 ಹಾಕಿದ್ವಿ, ಸಿ ಬದಲಿಗೆ 2 ಹಾಕಿದ್ವಿ. ಈಗ ಇವೆರಡು ಪ್ಲಸ್ ಇದೆ, ಕೂಡಬೇಕಾದ್ರೆ 4ಕ್ಕೆ ಮೈನಸ್ ಇರೋದ್ರಿಂದ ಕಳಿಬೇಕು. -4ರಲ್ಲಿ +2 ಹೋದರೆ -2. 12ನ್ನ -2ರಿಂದ ಭಾಗಿಸೋಣ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ಸನ್ನು -ರಿಂದ ಡಿವೈಡೆಡ್ ಬೈ ಮಾಡಿದರೆ ಮೈನಸ್ ಬರುತ್ತೆ. ಚಿಹ್ನೆ ಬೇರೆ ಇದೆ, ಮೈನಸ್ ಬರುತ್ತೆ. 2 1 2, 2 6 12, ಉತ್ತರ -6. ನೆಕ್ಸ್ಟ್ RHS ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಬಲಭಾಗ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ ಇದೆ. ಎ ಬದಲಿಗೆ 12 ಬರ್ತೀವಿ, ಬಿ ಬದಲಿಗೆ -4 ಬರ್ತೀವಿ, ಎ ಬದಲಿಗೆ 12, ಸಿ ಬದಲಿಗೆ 2. -4ರಿಂದ 12ನ್ನು ಭಾಗಿಸಿದರೆ 4 1 4, 4 3 12, ಚಿಹ್ನೆ ಒಂದೇ ಮೈನಸ್ ಇರೋದು -3 ಪ್ಲಸ್ 2 1 2, 2 6 12, 6 ಉಳಿತು. ಚಿಹ್ನೆ ಬೇರೆ ಇದ್ದಾವೆ, ಕಳಿಬೇಕು. 6ರಾಗೆ 3 ಹೋದರೆ 3, 6 ಚಿಹ್ನೆ ಪ್ಲಸ್ಸು ಉತ್ತರಕ್ಕೆ ಬರುತ್ತೆ. ನೋಡಿರಿ, ಬಲಭಾಗ +3 ಬಂದಿದೆ, ಎಡಭಾಗ -6 ಬಂದಿದೆ. ಹಾಗಾಗಿ ಇವೆರಡೂ ಸಮ ಅಲ್ಲ. ಹಾಗಾಗಿ ಎಡಭಾಗವು ಬಲಭಾಗಕ್ಕೆ ಸಮ ಅಲ್ಲ. ಇಲ್ಲಿ ಮೇಲಿನ ಹೇಳಿಕೆ ಐತಲ್ಲ, ಇದು ಸರಿ ಇದೆ. ಯಾಕಂದರೆ ಸಮ ಅಲ್ಲ ಅಂತ ತೋರಿಸಿದಾನೆ, ಸಮ ಅಲ್ಲನೇ ಬಂದಿದೆ. ಹಾಗಾಗಿ ನೀಡಿರುವ ಎ ಬಿ ಮತ್ತು ಸಿ ಬೆಲೆಗೆ ಮೇಲಿನ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ಅದೇ ಹೇಳಿಕೆಗೆ ಬೇರೆ ಒಂದು ಬೆಲೆಗಳು ಕೊಟ್ಟಿದ್ದಾನೆ. ಎ ಬದಲಿಗೆ -10 ಹಾಕೋಣ, ಬಿ ಬದಲಿಗೆ ಎಲ್ಲೆಲ್ಲಿ ಬಿ ಇದೆಯೋ ಅಲ್ಲಿ 1 ಹಾಕೋಣ, ಸಿ ಎಲ್ಲೆಲ್ಲಿ ಇದೆಯೋ ಅಲ್ಲೂ ಕೂಡ 1 ಹಾಕೋಣ. ಇಲ್ಲಿ ಬಿ ಮತ್ತು ಸಿಗೆ 1 1 ಹಾಕಿದ್ವಿ, 1 1 2 ಆಯಿತು. ಎ ಬದಲಿಗೆ -10 ಆಯಿತು. 2 5 10, 2ರಿಂದ ಭಾಗಿಸೋಣ, 2 5 10. ಇಲ್ಲಿ ಒಂದು ಮೈನಸ್ಸು, ಇನ್ನೊಂದು ಪ್ಲಸ್ ಇರೋದ್ರಿಂದ ಉತ್ತರ -5. ಇಲ್ಲಿ ಬಲಭಾಗ ನೋಡಿದರೆ ಎ 10 -10ಕ್ಕೆ 1ರಿಂದ ಭಾಗಿಸಿದರೆ -10 ಬರುತ್ತೆ. ತಿರ್ಗಾ ಮತ್ತೆ -10ಕ್ಕೆ 1ರಿಂದ ಭಾಗಿಸಿದರೆ ಮತ್ತೆ -10 ಬರುತ್ತೆ. -10 -10 ಕೂಡಿದರೆ -20 ಆಯಿತು. ಎಡಭಾಗದಲ್ಲಿ -5, ಬಲಭಾಗದಲ್ಲಿ -20 ಸಮ ಇಲ್ಲ. ಹಂಗಾಗಿ ನೀಡಿರುವ ಎ ಬಿ ಮತ್ತು ಸಿ ಬೆಲೆಗೆ ಮೇಲಿನ ಹೇಳಿಕೆ ಸರಿ ಇದೆ. ಈ ಹೇಳಿಕೆ ಸರಿ ಇದೆ, ಯಾಕಂದರೆ ಇದು ಈ ಕಡೆದು ಸಮ ಅಲ್ಲ ಅಂತ ಕೊಟ್ಟಿದ್ದಾನೆ, ಸಮ ಅಲ್ಲನೇ ಬಂದಿದೆ. ನೆಕ್ಸ್ಟ್ ಮೂರನೇ ಮೇನು, ಖಾಲಿ ಸ್ಥಳ ತುಂಬಿರಿ ಅಂತ ಇದೆ. 369ರಿಂದ ಎಷ್ಟರಿಂದ ಭಾಗಿಸಿದರೆ 369 ಬರುತ್ತೆ. 369ನ್ನು 1ರಿಂದ ಭಾಗಿಸಿದರೆ ಮತ್ತೆ 369 ಬರುತ್ತೆ. ಬಿ -75ನ್ನು ಎಷ್ಟರಿಂದ ಭಾಗಿಸಿದರೆ -1 ಬರುತ್ತೆ. ಇದನ್ನು 75ರಿಂದನೇ ಭಾಗಿಸ್ಬೇಕು. ಆಮೇಲೆ ಮೈನಸ್ ಬರ್ಬೇಕಂದ್ರೆ ಇಲ್ಲಿ ಒಂದು ಪ್ಲಸ್ ಇಲ್ಲ, ಅಲ್ಲಿ ಮೈನಸ್ ಇದೆ. ನೆಕ್ಸ್ಟ್ -206ನ್ನು 206ರಿಂದ ಭಾಗಿಸಿದರೆ -1 ಬರುತ್ತೆ. ನಮಗೆ +1 ಬರ್ಬೇಕಂದ್ರೆ ಇನ್ನೂ ಕೂಡ ಮೈನಸ್ ಹಾಕಬೇಕು. ಮೈನಸ್ಗೂ ಡಿವೈಡೆಡ್ ಬೈ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 87ನ್ನು 87 ಬರ್ಬೇಕಂದ್ರೆ 1ರಿಂದ ಭಾಗಿಸ್ಬೇಕು. ಇಲ್ಲಿ ಪ್ಲಸ್ ಬಂದಿದೆ, ಹಾಗಾಗಿ ಇಲ್ಲಿ ಮೈನಸ್ ಹೋಗ್ಬೇಕಂದ್ರೆ ಇನ್ನೊಂದು ಮೈನಸ್ಸು ಇಲ್ಲಿಡಬೇಕು. ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 87 ಉತ್ತರ ಬರಬೇಕು. ಇಲ್ಲಿ 1ರಿಂದ ಎಷ್ಟನ್ನು ಭಾಗಿಸ್ಬೇಕು? 87ನ್ನೇ ಭಾಗಿಸ್ಬೇಕು. ಮೈನಸ್ ಬರ್ಬೇಕಂದ್ರೆ ಮೈನಸ್ ಇಡಬೇಕು. ನೆಕ್ಸ್ಟ್ 48ರಿಂದ 48ನ್ನೇ ಭಾಗಿಸಿದರೆ 1 ಬರುತ್ತೆ. -1 ಬರ್ಬೇಕಲ್ಲ, ಅದಕ್ಕೆ ಮೈನಸ್ ಇಡಬೇಕು. ನೆಕ್ಸ್ಟ್ 20ನ್ನು 10ರಿಂದ ಭಾಗಿಸಿದರೆ 2 ಬರುತ್ತೆ. ಇಲ್ಲಿ ಮೈನಸ್ ಇಲ್ಲಲ್ಲ, ಹಾಗಾಗಿ ಇಲ್ಲೊಂದು ಮೈನಸ್ ಹಾಕಿದರೆ ಉತ್ತರ ಮೈನಸ್ ಬರುತ್ತೆ. 10 2 20. ನೆಕ್ಸ್ಟ್ 4 3 12, 12ನ್ನು ನಾವು 4ರಿಂದ ಭಾಗಿಸಿದರೆ 4 3 12. ನೆಕ್ಸ್ಟ್ 4ನೇ ಲೆಕ್ಕ, ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು -3 ಆಗುವಂತೆ 5 ಜೊತೆ ಪೂರ್ಣಾಂಕ ಎ ಬಿಗಳನ್ನು ಬರೆಯಿರಿ.
ಅಂತಹ ಒಂದು ಜೊತೆ 6/2 ಏಕೆಂದರೆ 6ನ್ನ -2ರಿಂದ ಭಾಗಿಸಿದರೆ -3 ಬರುತ್ತೆ. ಅಂದರೆ -3 ನಮಗೆ ಬರಬೇಕು ಉತ್ತರ. ಅಂಥವು 5 ಜೊತೆ ಪೂರ್ಣಾಂಕಗಳ ಬರಿಬೇಕು. 1ನೇ ಜೊತೆ ಪೂರ್ಣಾಂಕ ಅವರೇ ಕೊಟ್ಟಿದ್ದಾರೆ 6 - 2 ಅಂದರೆ 6ನ್ನ -2ರಿಂದ 2 3 6 ಹಾಗಾಗಿ -3 ಉತ್ತರ. ಅದೇ ರೀತಿ 13 30 -3 ಬರುತ್ತೆ. ಒಂದಕ್ಕೆ ಯಾವುದಕ್ಕನ ಒಂದಕ್ಕೆ ಮೈನಸ್ ಬರೆದ್ರೆ ಉತ್ತರ ಮೈನಸ್ ಬಂದೇ ಬರುತ್ತೆ. ಹಾಗಾಗಿ ನೀವು ಇಲ್ಲನ ಮೈನಸ್ ಬರೀರಿ, ಇಲ್ಲನ ಒಂದು ಮೈನಸ್ ಬರೀರಿ, ಒಂದು ಕಡೆ ಮೈನಸ್ ಬರೀಬೇಕು. 30, -10. ನೆಕ್ಸ್ಟ್ -9ನ 3ರಿಂದ ಭಾಗಿಸಿ 3 9 ಆಗುತ್ತೆ. ಉತ್ತರ -3 ಬರುತ್ತೆ. ಹಾಗಾಗಿ ಪೂರ್ಣಾಂಕಗಳ ಜೊತೆ ಯಾವುದು -9. ಅದೇ ರೀತಿ 4 3 12 ಯಾವುದಕ್ಕನ ಒಂದಕ್ಕೆ ಮೈನಸ್ ಹಾಕಿದರೆ ಉತ್ತರ -3 ಬರುತ್ತೆ. ಒಂದು ಪೂರ್ಣಾಂಕಗಳ ಜೊತೆ -12 4. ಅದೇ ರೀತಿ 18 -6. ನೆಕ್ಸ್ಟ್ 21 -21 7. ಇವು 6 ಜೊತೆ ಬರೆದಿದ್ದೀನಿ. ಯಾವಾದರೂ 5 ಜೊತೆ ನೀವು ಬರ್ಕೊಳ್ರಿ. ಇಲ್ಲಿಗೆ 4 ಲೆಕ್ಕಗಳು ಮುಗಿದು 5ನೇ ಲೆಕ್ಕದಿಂದ 7ನೇ ಲೆಕ್ಕದವರೆಗೆ ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.